ತುಂಬ ಡಿಫ್ರೆಂಟಾಗಿ ಕನ್ಸ್ಟ್ರಕ್ಷನ್ ಮಾಡಬೇಕು, ಎಲ್ಲರಿಗೂ ವಿಭಿನ್ನವಾದ ಮನೆಯನ್ನು ಮಾಡಬೇಕು ಅನ್ನೋ ತುಂಬ ಆಸೆ ಇಟ್ಕೊಂಡು ಕನ್ಸ್ಟ್ರಕ್ಷನ್ ಮಾಡಿದಂತಹ ಮನೆ ವಿಶ್ವಪುರ ಲೇಔಟಲ್ಲಿ. ಆ ಮನೆ ಹೆಸರು ಬೆಳದಿಂಗಳು ಅಂತೇಳಿ. ಆ ಮನೆ ಡಿಸೈನ್ ಎಷ್ಟು ಚೆನ್ನಾಗಿ ಬಂತು ಅಂತಂದರೆ 2013ನಲ್ಲಿ ಬೇರೆ ಯಾರು ಆಲೋಚನೆ ಮಾಡೋದಕ್ಕಿಂತ ಹೆಚ್ಚಿದಾಗಿ ಒಂದು ಚೆನ್ನಾಗಿರೋ ಮನೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಮಾಡಿದಂಥ ಮನೆ. ಅವಾಗ ನನ್ನ ಬಳಿ ಹಣ ಕೂಡ ಇರಲಿಲ್ಲ. ಹೊಸ ಪ್ರಯೋಗ ಮಾಡಬೇಕು ಅಂತ ಯಾರೂ ಕೂಡ ಆ್ಯಕ್ಚುಲಿ ಹೇಳಬೇಕು ಅನ್ನೋದಕ್ಕೆ ಸಪೋರ್ಟ್ ಮಾಡ್ತಾ ಇರಲಿಲ್ಲ. ಹಾಗಾಗಿ ನಾನು ಇದ್ದಂಥ ಒಂದು ಮನೆಯನ್ನು ಮಾರಾಟ ಮಾಡಿ ಶುರು ಮಾಡಿದಂಥ ಮನೆ ತುಂಬ ವಿಭಿನ್ನವಾಗಿ ಬಂತು. ಅದನ್ನು ನೋಡಿ ನನಗೆ ವಿಜಯ ಕರ್ನಾಟಕ ಪತ್ರಿಕೆಯಿಂದ ಆ ಟೈಮ್ನಲ್ಲಿ ನನಗೆ 1 ಪೇಜ್ ಆರ್ಟಿಕಲ್ಲೇ ಕೂಡ ಬಿಲ್ಡಿಂಗ್ ಬಗ್ಗೆ ಬಂದಿತ್ತು. ಬೆಳದಿಂಗಳ ಗೃಹವೈಭವ ಅಂತ ಹೇಳ್ಬಿಟ್ಟಿದೆ. 2006ನೇ ಇಸ್ವಿ ನವಂಬರ್ 26. ಹೇಳಬೇಕು ಅಂದರೆ ನಿಜವಾಗ್ಲೂ ನನ್ನ ಬದುಕು ಬದಲಾದ ದಿನ ಅಂತ ಹೇಳ್ಬೋದು. ಏಕೆಂದರೆ ಆ ಒಂದು ಆರ್ಟಿಕಲ್ಲು ಎಷ್ಟು ಜನ ಕರ್ನಾಟಕದಲ್ಲಿ ಅದನ್ನು ನೋಡಿ ಓದಿ ನನಗೆ ಒಂದು ಪ್ರಶಂಸೆಗಳು ಬಂತು ಅಂತ ಹೇಳ್ತಿರೋದು. ಅದು ನಮ್ಮ ಸಾಧನೆಯಲ್ಲಿ ಒಂದು ಒಳ್ಳೆ ಮೆಟ್ಲು ಅಂತ ಕೂಡ ಹೇಳ್ಬೋದು. ಅದಾದ ನಂತರ ವಿಜಯ ಕರ್ನಾಟಕ ಪತ್ರಿಕೆಯಲ್ಲಿ ತುಂಬ ಆರ್ಟಿಕಲ್ಸ್ ಎಲ್ಲ ಬಂತು. ಜೊತೆಗೆ ಕನ್ನಡ ಪ್ರಭದಲ್ಲಿ ಬಂತು, ಸಂಜೀವನಿ ಪತ್ರಿಕೆಯಲ್ಲೂ ಬಂತು. ಇದನ್ನು ನೋಡಿ ನಮ್ಮ ಕನ್ನಡದ ಪ್ರತಿಷ್ಠಿತ ಚಾನಲ್ ಅದರ ದೂರದರ್ಶನ ಚಾನಲ್ನಲ್ಲಿ ನನ್ನದೊಂದು ಎಂಟ್ರು ಮಾಡಿದ್ರು. ಆ ಎಂಟ್ರು ನಿಜವಾಗ್ಲೂ ಹೇಳಬೇಕು ಅಂದರೆ ಒಂದು ಚಂದನ ಟಿ ವಿನ ಇಷ್ಟೊಂದು ಜನ ನೋಡ್ತಾರೆ ಅನ್ನೋದು ಕೂಡ ನಮ್ಗೆ ಅಷ್ಟೊಂದೇನು ಗೊತ್ತಿರಲಿಲ್ಲ. ಬಟ್ ನಿಜವಾಗ್ಲೂ ತುಂಬ ಖುಷಿ ಪಡೋಕ್ಕೆ ಹೆಮ್ಮೆ ಪಡಬೇಕು. ಏಕೆಂದರೆ ಒಳ್ಳೆಯ ವಿಚಾರಗಳು ಬಂದಾಗ ಜನಗಳು ಹೇಗೆ ಅದನ್ನ ಸ್ವೀಕಾರ ಮಾಡ್ತಾರೆ ಅದಕ್ಕೆ ಚಂದನ ಟಿ ವಿನಲ್ಲಿ ನಾನು ಬಂದಂಥ ನಂದು ಒಂದು ಎಂಟ್ರೇ ಸಾಕ್ಷಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ